ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಆದರೆ ದೂರದ ದೆಹಲಿಯಲ್ಲಿ ನಡೆದಂತಹ ಪಗಡೆ ಆಟ ಮುಖ್ಯಮಂತ್ರಿಗಳ ನಿರ್ಧಾರವನ್ನೇ ಬದಲಿಸೋದಕ್ಕೆ ಕಾರಣ ಆಗಿದೆ. ಅಂದಹಾಗೆ ಜಾತಿ ಗಣತಿಯ ಪಗಡೆ ಆಟದಲ್ಲಿ ಸಿಎಂ ವಿರುದ್ಧ ದಾಳ ಉರುಳಿಸಿದ್ದು ಬೇರೆ ಯಾರೂ ಅಲ್ಲ, ಖುದ್ದು ಸಂಪುಟದ ಸಚಿವರುಗಳೇ. ಹಾಗಾದ್ರೆ ಏನಿದು ಜಾತಿ ಗಣತಿಯ ತೆರೆಮರೆ ಕಹಾನಿ? ಇಲ್ಲಿದೆ ನೋಡಿ ರಿಪೋರ್ಟ್. ಜಾತಿ ಗಣತಿ ಅನುಷ್ಠಾನಕ್ಕೆ ಸಜ್ಜಾಗಿದ್ದ ಸಿಎಂ ದೆಹಲಿಯಲ್ಲಿ ಆಗಿದ್ದೇನು? 10 ವರ್ಷ ಆಗಿದ್ರೆ ವರದಿ ಹೊಸ ವರದಿ ತರಿಸಬೇಕು ಅಂತ ಇದೆ, ಅದಕ್ಕೋಸ್ಕರ ಮಾಡಿದ್ವಿ. ಜಾತಿ ಗಣತಿ ಮರು ಸರ್ವೆ ನಿರ್ಧಾರಕ್ಕೆ ಕಾರಣಗಳು ಏನ್ ಗೊತ್ತಾ? ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ನಾವು ಅದನ್ನು ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ಕಾಗಿಲ್ಲ. ಜಾತಿ ಗಣತಿ ಜೇನುಗೂಡು ಅನ್ನೋದು ಗೊತ್ತಿದ್ರು ಕಾಂತರಾಜು ವರದಿಯನ್ನೇ ಅನುಷ್ಠಾನ ಮಾಡಲು ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಪ್ಲಾನ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗಿದ್ದೇ ಬೇರೆ. ಒಂದೇ ಒಂದು ಸಭೆ ಜಾತಿ ಗಣತಿ ಚಿತ್ರಣವನ್ನೇ ಬದಲಿಸಿ ಬಿಡ್ತು. ಹಾಗಾದ್ರೆ ಕಾಂತರಾಜು ವರದಿಗೆ ಕೋಕ್ ಕೊಟ್ಟಿದ್ದು ಯಾಕೆ? ಸಂಪುಟ ಸಭೆಯಲ್ಲಿ ಅಂತಿಮ ಮುದ್ರೆ ಒತ್ತಲು ಮುಂದಾಗಿದ್ದ ಸಿಎಂ ಕೈ ಕಟ್ಟಿ ಹಾಕಿದವರು ಯಾರು? ವಿಧಾನಸೌಧದಿಂದ ಹೈಕಮಾಂಡ್ ಅಂಗಳಕ್ಕೆ ಎಂಟ್ರಿ ಕೊಟ್ಟವರು ಯಾರು? ಈ ಇನ್ಸೈಡ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. ಜೂನ್ 6ರಂದು ನಡೆದ ಸಂಪುಟ ಸಭೆಯಲ್ಲಿ ಯಾರು ಏನೇ ಹೇಳಿದ್ರು ಮುಂದಿನ ಕ್ಯಾಬಿನೆಟ್ನಲ್ಲಿ ಕಾಂತರಾಜು ವರದಿ ಅನುಷ್ಠಾನ ಪಕ್ಕಾ ಅಂತ ನೇರ ಹೇಳಿದ್ರು. ಜಾತಿ ಗಣತಿ ವರದಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಇದು ಸಾಧ್ಯವಿಲ್ಲ ಎಂದು ತಗಾದೆ ತೆಗೆದಿದ್ರು. ಯಾವಾಗ ಸಿಎಂ ವರದಿ ಅನುಷ್ಠಾನಕ್ಕೆ ಮುಂದಾದ್ರೋ ಅತ್ತ ಲಿಂಗಾಯತ, ಒಕ್ಕಲಿಗ ಹಾಗೂ ಕೆಲ ಒಬಿಸಿ ಶಾಸಕರು ಸಭೆ ಸೇರಿ ಹೈಕಮಾಂಡ್ ವರಿಷ್ಠ ರಾಹುಲ್ ಗಾಂಧಿಗೆ ದೂರು ನೀಡಿದ್ರು ಎನ್ನುವ ಅಂಶ ಬಯಲಾಗಿದೆ. ಅದರಲ್ಲೂ ಕೆಲ ಒಬಿಸಿ ಸಮುದಾಯ ಸಿಎಂ ಬಗ್ಗೆ ಅಪಾರ ಗೌರವ ಹೊಂದಿರುವ ಸಚಿವರೇ ತಮ್ಮ ಸಮುದಾಯದ ಅಂಕಿಅಂಶ ಹಾಗೂ ವರ್ಗೀಕರಣ ಮಾಡಿರುವುದಕ್ಕೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಮೇಲಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕಾಂತರಾಜು ವರದಿ ಅನುಷ್ಠಾನದಿಂದ ಆಗಬಹುದಾದ ರಾಜಕೀಯ ನಷ್ಟದ ಬಗ್ಗೆ ವಿವರಿಸಿದ್ದಾರೆ. ಈ ವಿಷಯ ಗಂಭೀರವಾಗ್ತಾ ಇದ್ದಂತೆ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಕೊಟ್ಟಿದ್ದು ಜಾತಿ ಗಣತಿ ವಿಚಾರ ಹಳಿ ತಪ್ಪದಂತೆ ನೋಡಿಕೊಳ್ಳಲು ಮುಂದಾದ್ರು. ಅದರಲ್ಲೂ ಅಂಕಿಅಂಶಗಳ ಬಗ್ಗೆ ರಾಹುಲ್ ಗಾಂಧಿ ಕಳವಳ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಎಲ್ಲಾ ಸಮುದಾಯಗಳನ್ನು ವಿಶ್ವಾಸಕ್ಕೆ ಪಡೆಯುವ ನಿಟ್ಟಿನಲ್ಲಿ ಮರು ಜಾತಿ ಗಣತಿಗೆ ಸೂಚನೆ ಕೊಟ್ಟರು. ಇಷ್ಟಾಗ್ತಿದ್ದಂತೆ ಕೇವಲ ಎಣಿಕೆ ಹೊರತುಪಡಿಸಿ ಕಾಂತರಾಜು ವರದಿಯ ಉಳಿದ ವಿಷಯಗಳನ್ನು ಅನುಷ್ಠಾನಕ್ಕೆ ಮುಂದಾಗಿದ್ರು. ಇದಕ್ಕೂ ಕೆಲ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ತೀವ್ರ ಒತ್ತಡ ಪರಿಣಾಮ ಹೊಸ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನೇ ಸಿದ್ಧಪಡಿಸಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಈಶ್ವರ್ ಖಂಡ್ರೆ ಹೊಸ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ನಿರ್ದಿಷ್ಟ ನಿಲುವಿಗೆ ಬಂದಿದ್ದು ಯಾರಿಗೂ ತೊಂದರೆ ಆಗೋದಿಲ್ಲ ಎಂದಿದ್ದಾರೆ. 10 ವರ್ಷ ಹಳೇದಾಗಿದೆ. ಆ ಕಾರಣಕ್ಕಾಗಿ ಈಗ ಹೊಸದಾಗಿ ಏನು ಭೌಗೋಳಿಕವಾಗಿ ಬಹಳಷ್ಟು ಬದಲಾವಣೆಗಳಾಗಿದೆ, ಕರೋನಾ ಆಯಿತು, ಏನೇನೋ ಎಲ್ಲ ಆಗಿದೆ. ಇವತ್ತು ಕಾಯ್ದೆಯಲ್ಲೇ ಇದೆ 10 ವರ್ಷಕ್ಕೆ ಒಂದು ಸಲ ಇವತ್ತು ಗಣತಿ ಆಗಬೇಕು ಅನ್ನೋಂಥದ್ದು. ಆ ಒಂದು ಸಂದರ್ಭದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳು ಅದು ತೀರ್ಮಾನವನ್ನು ಮಾಡಿದ್ದಾರೆ. ಹೀಗೆ ಜಾತಿ ಗಣತಿ ಎಂಬ ಪಗಡೆ ಆಟದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳೇ ಸಿಎಂ ಆಟಕ್ಕೆ ಕೌಂಟರ್ ದಾಳ ಉರುಳಿಸಿರುವುದು ಬೆಳಕಿಗೆ ಬಂದಿದೆ. ಈ ಪಗಡೆ ಆಟ ಮುಗಿತಾ ಇದ್ದಂತೆ ಚದುರಂಗದ ಆಟ ಶುರುವಾದ್ರೆ ರಾಜ, ಮಂತ್ರಿ, ಆನೆ, ಒಂಟೆ, ಕುದುರೆಗಳ ನಡೆ ಸಹಜವಾಗಿಯೇ ಕುತೂಹಲ ಮೂಡಿಸಲಿದೆ. ಪ್ರಮೋದ್, ಟಿವಿ9 ಬೆಂಗಳೂರು.